ಗಾಂಧೀಜಿಗಳಾಗಲಿ ಮತ್ತೆ ಶಾಸ್ತ್ರೀಜಿಗಳಾಗಲಿ. ಆಮೇಲೆ ಇವತ್ತು ಇನ್ನೊಂದು ಕಾಲದ ತಾಳೆ ಅಂತಂದ್ರೆ ಇವತ್ತು ವಿಜಯದಶಮಿ. ನಾನು ಅವಾಗಲೇ ಹೇಳಿದಂತೆ, ಮೊನ್ನೆ ಹೇಳಿದಂತೆ, ವಿಜಯದಶಮಿ ಅಂದ್ರೆ ಹೊರಗಡೆ ಇರುವ ವೈರಿಗಳನ್ನ ನಾವು ಸೋಲಿಸೋದಲ್ಲ, ನಮ್ಮ ಒಳಗಡೆ ಇರುವಂತಹ ಹರಿಶಾಖ ವೈರಿಗಳಂತ ಹೇಳ್ತೀವಲ್ಲ, 6 ವೈರಿಗಳನ್ನ ಅಂಥವ್ರನ್ನು ಗೆದ್ದು ಇವತ್ತು ಶಾಂತಿ ದೂತರು ಒಬ್ಬರು, ಸತ್ಯ ದೂತರು ಒಬ್ಬರು, ಗಾಂಧೀಜಿಯವರು ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ವಿಜಯದಶಮಿ ದಿವಸ ಅವರ ಜಯಂತಿಗಳನ್ನು ನಿಜವಾಗಲೂ ಒಂದು ಕಾಲಕಾಲ. ಇಬ್ಬರು ಮಹಾಪುರುಷರನ್ನು ನಾವು ಉಲ್ಲೇಖಿಸಿದಾಗ, ಒಬ್ಬರು ಮಹಾತ್ಮ ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಅಂತ ಹೇಳಿ ನಮಗೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣೀಭೂತರಾದರು. ಇನ್ನೊಬ್ಬರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಆ ಬಂದಿರುವ ಸ್ವಾತಂತ್ರ್ಯವನ್ನ ಹೇಗೆ ರಕ್ಷಣೆ ಮಾಡ್ಕೋಬೇಕು, ಸ್ವಾತಂತ್ರ್ಯದ ರಕ್ಷಣೆ ಬರೀ ಸೈನಿಕರಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳಾಗಿರುತ್ತೆ ಅಂತ ಹೇಳಿಕೊಟ್ಟವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾಕಂದ್ರೆ ಶಾಸ್ತ್ರಿಯ ಬಗ್ಗೆ ನಿಮಗೆಲ್ಲ ಗೊತ್ತಿದೆ, 2ನೇ ಪ್ರಧಾನಮಂತ್ರಿಗಳು 1965ರಲ್ಲಿ, ಯಾಕಂದ್ರೆ 64ರಲ್ಲಿ ನೆಹರು ಜೊತೆ 65ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿಗಳಾದಾಗ ಇದ್ದಕ್ಕಿದ್ದಂಗೆ ಯುದ್ಧ ಘೋಷಣೆ ಆಗುತ್ತೆ, ಪಾಕಿಸ್ತಾನ ಮತ್ತು ಭಾರತದ ಯುದ್ಧ. ಆ ಯುದ್ಧದಲ್ಲೇ ಇವರು ಘೋಷಣೆ ಮಾಡಿದ್ದು ಜೈ ಜವಾನ್ ಜೈ ಕಿಸಾನ್. ಸೊ ಹಾಗಾಗಿ ಇಬ್ಬರು ಮಹಾಪುರುಷರು ಕೂಡ ಇವತ್ತು ಬಹಳಷ್ಟು ಶ್ಲಾಘನೀಯತೆ ಒಳಪಡ್ತಾರೆ. ಅಂತಂದ್ರೆ ಒಂದು ಮಾತಿದೆ, ನಮಗಾಗಿ ಏನ್ ಮಾಡಿದ್ದೀವಲ್ಲ ಅದು ನಾವು ಯಾವಾಗ ಅಂತ್ಯ ಆಗ್ತದೆ ಅದು ಅಂತ್ಯ ಹೋಗುತ್ತೆ. ಆದ್ರೆ ಬೇರೆಯವರಿಗಾಗಿ, ದೇಶಕ್ಕಾಗಿ ನಾವು ಏನ್ ಮಾಡಿರ್ತೀವಲ್ಲ ಅದು ನಾವು ಹೋದ್ಮೇಲೂ ಕೂಡ ಅದು ಕೊನೆಗೆ ಶಾಶ್ವತವಾಗಿರುತ್ತೆ. ಅದಕ್ಕೆ ನಿದರ್ಶನ ಅಂತಂದ್ರೆ ಇಬ್ಬರು ಕೂಡ ಶಾಸ್ತ್ರೀಜಿಯವರು, ಗಾಂಧೀಜಿಯವರು. ಹಾಗೆ ಗಾಂಧೀಜಿಯವರ ಬಗ್ಗೆ ಒಂದು ಅಪರೂಪದ ಮಾತು ಭಾರತ ದೇಶದವರೆಲ್ಲ ಹೇಳಿದ್ದು, ಒಬ್ಬ ವಿಜ್ಞಾನಿ, ನೀವೆಲ್ಲ ಆಲ್ಬರ್ಟ್ ಐನ್ಸ್ಟೀನ್ ಮಾತು ಕೇಳಿದಿರಿ, ಬಹಳ ಚೆನ್ನಾಗಿ ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೀನ್ ಗಾಂಧೀಜಿ ಬಗ್ಗೆ. ರಕ್ತ ಮಾಂಸಗಳನ್ನ ಹೊತ್ತುಕೊಂಡು ಬದುಕಿದಂತ ಗಾಂಧೀಜಿಯವರು ಈ ದೇಶದಲ್ಲಿ, ಈ ಭಾರತ ಭೂಮಿಯಲ್ಲಿ ನಡೆದಾಡಿದರೆ, ಜೀವಂತವಾಗಿದ್ದಾರೆ ಅಂತ ನಾವು ಮುಂದಿನ ಪೀಳಿಗೆಗೆ ಹೇಳಿದ್ರೆ ಅದು ನಂಬಲಿಕ್ಕೆ ಅಸಾಧ್ಯ ಅನ್ನೋ ಒಂದು ಮಾತು ಗಾಂಧೀಜಿಯವರ ಬಗ್ಗೆ. ಅಂದ್ರೆ ಇಂತಹ ಪುರುಷರು, ಪುಣ್ಯ ಪುರುಷರು ಭಾರತದಲ್ಲಿ ಹುಟ್ಟಿರೋದಂತ ಹೇಳಕ್ಕೆ ಮುಂದಿನ ಪೀಳಿಗೆಗೆ ನಾವು ಅರ್ಥ ಮಾಡಿಸೋದು ಬಹಳ ಕಷ್ಟ. ಅಷ್ಟೊಂದು ಅಗಾಧವಾದ ವ್ಯಕ್ತಿತ್ವವನ್ನು ಹೊಂದಿದಂತಹ ಗಾಂಧೀಜಿಯವರು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಸೊ ಅವರ ಇಬ್ಬರು ಕೂಡ, ಒಬ್ಬ ಸತ್ಯಕ್ಕಾಗಿ ಹೋರಾಡಿದವರು, ಒಬ್ಬರು ಶಾಂತಿಗಾಗಿ ಹೋರಾಡಿದವರು, ಸತ್ಯದೂತರು ಒಬ್ಬರು ಶಾಂತಿ ದೂತರು. ಸೊ ಇವರ ಗಾಂಧೀಜಿ ಮತ್ತು ಶಾಸ್ತ್ರೀಜಿಯವರ ತತ್ವಗಳನ್ನು ನಾವೆಲ್ಲ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ದೇಶಕ್ಕಾಗಿ ಒಂದಷ್ಟು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾರೆ. ಮತ್ತೊಮ್ಮೆ ತಮ್ಮೆಲ್ಲರೂ ಶುಭಾಶಯ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.